ಗುಟೇಪಾಳ ಗ್ರಾಮಸ್ಥರ ಗಂಗಾಧರ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಜನಗಳು ಕುಟುಂಬ ಸುಮಾರು ಒಂದು 80ರಿಂದ 90 ಮನೆಯವರು ಇದ್ದೀವಿ. ಅದರಲ್ಲಿ ಇದ್ಕೊಂಡು ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಗೆ ಸರ್ವೆ ನಂಬರ್ ಸೇರ್ಬೇಕಾದಂಥ ಇದು ಗೋಮಾಳ ಜಮೀನು ಇತ್ಕೊಂಡು ಪಂಚಾಯತಿ ಕಡೆಯಿಂದ ಮಾಡಿಸ್ಕೊಡ್ತೀನಿ, ಇಲ್ಲೇ ಹೆಣ್ಗಳು ಉಣ್ಕೊಂಡು ಮಶಾಣ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಆದ್ದರಿಂದ ನಾವು ಸುಮಾರು ಒಂದು 60ರಿಂದ 70 ಸಮಾಧಿಗಳನ್ನ ಇಷ್ಟ ಆಗ್ಲಿಕ್ಕೆ ಮಾಡ್ಕೊಂಡಿದ್ವು. ಇದೇ ರೀತಿ ಆ ಬೇವಿನ ಮರದಿಂದ ಆಚೆಗೆ ಗೋವಿಂದಪ್ಪ ಅನ್ನೋರಿಗೆ 1 ಎಕರೆ ಮಂಜೂರಾಗೈತೆ. ಅದು ಯಾವ ರೀತಿ ಮಂಜೂರಾಗೈತೆ, ಗುಡ್ಡನ ಕಬ್ಳಿಸ್ಕೊಂಡು ಮಾಡಿಸ್ಕೊಂಡಿರೋದು. ಅದರಿಂದ ಇದ್ಕೊಂಡು ನಾವು ಅದಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೋರಾಡ್ತಾ ಇರೋದೇನು ಅಂತಂದರೆ, ನಮ್ಮ ಗ್ರಾಮದಲ್ಲಿರೋಂಥ ಜನಗಳು ಸತ್ತಿರೋರನ್ನ ಮಶಾಣಕ್ಕೆ ಕಲ್ಲುಗಳ್ನ ಹೆಣದ ಮೇಲೆ ಹಾಕಿರೋದ್ರನ್ನ ದಪ್ಪ ದಿಂಬೆಗಳ್ನೆಲ್ಲ ಹಾಕಿ ಉಳಿಸವ್ರೆ. ನಾವು ಇದ್ಕೊಂಡು ಇಲಾಖೆಯ ಅಧಿಕಾರಿಯಾಗ PDO ಇದ್ಕೊಂಡು ಮಾಹಿತಿ ಕೊಟ್ಟಿದ್ದೀವಿ. ಈ ಥರ ಹಿಂಗೆ ದಿಬ್ಬಗಳು ಕಲ್ಲುಗಳೆಲ್ಲ ಹಿಂಗೆ ಗುಣಿ ಎಲ್ಲ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಮತ್ತು ಗೋವಿಂದಪ್ಪರ ಮಗ ಸಂಪತ್ ಬಾಬು ಅನ್ನೋರನ್ನ ನಾವು ಕೇಳಿರೋದಕ್ಕೆ ಅವ್ರು ಇದ್ಕೊಂಡು ನಮ್ದು ಇಲ್ಲಿವರೆಗೆ ಬರ್ತದೆ ಅಂತ ಹೇಳಿದ್ರು. ಅಲ್ಲಿವರೆಗೆ ಬರ್ತದೆ ಅಂತಂದರೆ ಅಧಿಕಾರಿಗಳು ಇದ್ಕೊಂಡು ಸರ್ವೆ ಮಾಡಿಸ್ಬಿಟ್ಟು ಆ ಸರ್ವೆಯಲ್ಲಿ ಎಷ್ಟು ಬರ್ತದೋ ಅದನ್ನು ತಗೊಬೇಕಾಗಿರೋದು. ಅವ್ರು ಇದ್ಕೊಂಡು ಕೇಳಿರೋದಕ್ಕೆ ಏನು ಹೇಳ್ತಾವ್ರೆ ಅಂತಂದರೆ, ನಾವು ಸರ್ವೆ ನೀವೇ ಮಾಡಿಸ್ಕೊಳ್ರಿ ಅಂತ ಹೇಳ್ತಾವ್ರೆ. ಅದಕ್ಕೆ ನಾವೇನು ಮಾಡಿಸ್ಕೊಳಲ್ಲ, ನಮ್ಮ ಗುಣಿಗಳ ಹತ್ರ ಅವ್ರು ಇದು ಮಾಡಿರೋದು. ಅದರಿಂದ ದಯವಿಟ್ಟು ಆ ಕಲ್ಲುಗಳ್ನೆಲ್ಲ ತೆರವು ಮಾಡಿ ಅಧಿಕಾರಿಗಳೆಲ್ಲ ಕ್ರಮ ತಗೊಳ್ಬೇಕಂತ ಹೇಳ್ತಾ ಇದ್ದೀವಿ. ಗುಟೇಪಾಳ ಗ್ರಾಮಸ್ಥರ ಗಂಗಾಧರ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಜನಗಳು ಕುಟುಂಬ ಸುಮಾರು ಒಂದು 80ರಿಂದ 90 ಮನೆಯವರು ಇದ್ದೀವಿ. ಅದರಲ್ಲಿ ಇದ್ಕೊಂಡು ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಗೆ ಸರ್ವೆ ನಂಬರ್ ಸೇರ್ಬೇಕಾದಂಥ ಇದು ಗೋಮಾಳ ಜಮೀನು ಇತ್ಕೊಂಡು ಪಂಚಾಯತಿ ಕಡೆಯಿಂದ ಮಾಡಿಸ್ಕೊಡ್ತೀನಿ, ಇಲ್ಲೇ ಹೆಣ್ಗಳು ಉಣ್ಕೊಂಡು ಮಶಾಣ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಆದ್ದರಿಂದ ನಾವು ಸುಮಾರು ಒಂದು 60ರಿಂದ 70 ಸಮಾಧಿಗಳನ್ನ ಇಷ್ಟ ಆಗ್ಲಿಕ್ಕೆ ಮಾಡ್ಕೊಂಡಿದ್ವು. ಇದೇ ರೀತಿ ಆ ಬೇವಿನ ಮರದಿಂದ ಆಚೆಗೆ ಗೋವಿಂದಪ್ಪ ಅನ್ನೋರಿಗೆ 1 ಎಕರೆ ಮಂಜೂರಾಗೈತೆ. ಅದು ಯಾವ ರೀತಿ ಮಂಜೂರಾಗೈತೆ, ಗುಡ್ಡನ ಕಬ್ಳಿಸ್ಕೊಂಡು ಮಾಡಿಸ್ಕೊಂಡಿರೋದು. ಅದರಿಂದ ಇದ್ಕೊಂಡು ನಾವು ಅದಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೋರಾಡ್ತಾ ಇರೋದೇನು ಅಂತಂದರೆ, ನಮ್ಮ ಗ್ರಾಮದಲ್ಲಿರೋಂಥ ಜನಗಳು ಸತ್ತಿರೋರನ್ನ ಮಶಾಣಕ್ಕೆ ಕಲ್ಲುಗಳ್ನ ಹೆಣದ ಮೇಲೆ ಹಾಕಿರೋದ್ರನ್ನ ದಪ್ಪ ದಿಂಬೆಗಳ್ನೆಲ್ಲ ಹಾಕಿ ಉಳಿಸವ್ರೆ. ನಾವು ಇದ್ಕೊಂಡು ಇಲಾಖೆಯ ಅಧಿಕಾರಿಯಾಗ PDO ಇದ್ಕೊಂಡು ಮಾಹಿತಿ ಕೊಟ್ಟಿದ್ದೀವಿ. ಈ ಥರ ಹಿಂಗೆ ದಿಬ್ಬಗಳು ಕಲ್ಲುಗಳೆಲ್ಲ ಹಿಂಗೆ ಗುಣಿ ಎಲ್ಲ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಮತ್ತು ಗೋವಿಂದಪ್ಪರ ಮಗ ಸಂಪತ್ ಬಾಬು ಅನ್ನೋರನ್ನ ನಾವು ಕೇಳಿರೋದಕ್ಕೆ ಅವ್ರು ಇದ್ಕೊಂಡು ನಮ್ದು ಇಲ್ಲಿವರೆಗೆ ಬರ್ತದೆ ಅಂತ ಹೇಳಿದ್ರು. ಅಲ್ಲಿವರೆಗೆ ಬರ್ತದೆ ಅಂತಂದರೆ ಅಧಿಕಾರಿಗಳು ಇದ್ಕೊಂಡು ಸರ್ವೆ ಮಾಡಿಸ್ಬಿಟ್ಟು ಆ ಸರ್ವೆಯಲ್ಲಿ ಎಷ್ಟು ಬರ್ತದೋ ಅದನ್ನು ತಗೊಬೇಕಾಗಿರೋದು. ಅವ್ರು ಇದ್ಕೊಂಡು ಕೇಳಿರೋದಕ್ಕೆ ಏನು ಹೇಳ್ತಾವ್ರೆ ಅಂತಂದರೆ, ನಾವು ಸರ್ವೆ ನೀವೇ ಮಾಡಿಸ್ಕೊಳ್ರಿ ಅಂತ ಹೇಳ್ತಾವ್ರೆ. ಅದಕ್ಕೆ ನಾವೇನು ಮಾಡಿಸ್ಕೊಳಲ್ಲ, ನಮ್ಮ ಗುಣಿಗಳ ಹತ್ರ ಅವ್ರು ಇದು ಮಾಡಿರೋದು. ಅದರಿಂದ ದಯವಿಟ್ಟು ಆ ಕಲ್ಲುಗಳ್ನೆಲ್ಲ ತೆರವು ಮಾಡಿ ಅಧಿಕಾರಿಗಳೆಲ್ಲ ಕ್ರಮ ತಗೊಳ್ಬೇಕಂತ ಹೇಳ್ತಾ ಇದ್ದೀವಿ.